1995-96 ಇಸ್ವಿಯಲ್ಲಿ ನಾನು ಈ ಒಂದು ವಿದ್ಯಾಸಂಸ್ಥೆಯನ್ನು ಹುಟ್ಟುಹಾಕಿದೆ. ಅಂದರೆ ಇವತ್ತಿಗೆ ಕಳೆದ 30 ವರ್ಷಗಳಿಂದ ನಿರಂತರವಾಗಿ ಈ ಶಾಲೆಯನ್ನು ನಡೆಸ್ಕೊಂಡು ಬರ್ತಾಯಿದ್ದೀವಿ. ಆದರೆ ಬರೀ ಸಮಸ್ಯೆ ಇದೆ ಅಂದ್ಕೊಂಡು ಕೂತ್ಕೊಂಡ್ರೆ ಅದಕ್ಕೆ ಪರಿಹಾರ ಇದಾಗಲ್ಲ. ಅದಕ್ಕೆ ಒಂದು ವಿದ್ಯಾಗ್ರಾಮ ಮಾಡಬೇಕು ಅಂತಕ್ಕಂಥ ಕನಸಿದೆ. ಯಾವುದೇ ಹಣದ ವ್ಯಾಮೋಹ, ಕೀರ್ತಿ ವ್ಯಾಮೋಹ ಇಲ್ಲೇ ಮಾಡ್ತಾಯಿದ್ದೀವಿ. ಯಾವ ಕಾರಣಕ್ಕೂ ಬಿಡೋ ಹಾಗಿಲ್ಲ. ಅವೆಲ್ಲವನ್ನು ಮೀರಿ ನಿಂತಾಗ ಈ ಯಶಸ್ಸನ್ನು ನಾವು ಪಡಿಬೋದು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗಣಾನಾಂ ತ್ವಾ ಗಣಪತಿಂ ಹವಾಮಹೇ ಕವಿಂ ಕವೀನಾಮೋಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನಶೃಣ್ವನ್ನೋತಿಭಿಃ ಸೀದಸಾದನಂ. ಓಂ ಮಹಾಗಣಪತಯೇ ನಮಃ. ಪ್ರಣೋ ದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ ಧೀನಾಮವಿತ್ರ್ಯವತು. ಓಂ ವಾಗ್ದೇವ್ಯೈ ನಮಃ. ಸಂಪರ್ಕ, ಸಹಕಾರ, ಸಮೃದ್ಧಿ ಕರಾಡ ವಿಶ್ವದ ಧ್ಯೇಯವಾಕ್ಯದೊಂದಿಗೆ ನಾನು ನಾಗರಾಜ ಉಪ್ಪಂಗಳ ಇವತ್ತು ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ಆನೆಹಟ್ಟಿ ಊರಿಗೆ ಬಂದಿದ್ದೇವೆ. ಇವತ್ತು ಇಲ್ಲಿ ನಮ್ಮವರಾದಂತಹ ಶ್ರೀ ಸಂಜಯ್ ಡೋಂಗ್ರೆ ಅವರನ್ನು ನಿಮಗೆ ಪರಿಚಯ ಮಾಡಲು ಸಂತೋಷಪಡ್ತೇವೆ. ಸ್ವಾಗತ, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ನಿಮ್ಮ ಒಂದು ಸಣ್ಣ ಪರಿಚಯ ನಮಗೆ ಮಾಡಿಕೊಟ್ರೆ. ನನ್ನ ಹೆಸರು ಸಂಜಯ್ ಡೋಂಗ್ರೆ ಅಂಥೇಳಿ. ಇದೇ ಆನವಟ್ಟಿ ಗ್ರಾಮದವನು. ನನ್ನ ಬಾಲ್ಯ ಶಿಕ್ಷಣ ಎಲ್ಲ ಆಗಿದ್ದು ಇದೇ ಆನವಟ್ಟಿ ಗ್ರಾಮದಲ್ಲೇ. ನಮ್ಮ ತಂದೆ ವೈದಿಕ ಮಂಥನದಲ್ಲಿದ್ದರು. ಸ್ವಲ್ಪ ಆಸಕ್ತಿ ಇದರದು ವ್ಯಾಪಾರ ವಹಿವಾಟಿನಲ್ಲಿ ಆಸಕ್ತಿ ಇತ್ತು. ತುಂಬ ಸಂಪ್ರದಾಯಸ್ಥ ಮನೆ, ಜೊತೆಗೆ ಕೂಡು ಕುಟುಂಬ ಆಗಿದ್ದರಿಂದ ನಾವು ನನ್ನ ಬಾಲ್ಯದಲ್ಲಿ ಸುಮಾರು ಒಂದು 20-25 ಜನ ಅಣ್ಣ ತಮ್ಮಂದ್ರ ಜೊತೆಗೆ, ನಮ್ಮ ಚಿಕ್ಕ ದೊಡ್ಡಪ್ಪನ ಮಕ್ಕಳ ಜೊತೆಗೆ ನನ್ನ ಬಾಲ್ಯವನ್ನು ಕಳೆದಿರ್ತಕ್ಕಂಥ ಇದು. ಈಗ ನನಗೆ 63 ವರ್ಷ. ಕಳೆದ ಒಂದು 20-25 ವರ್ಷದಿಂದ ನಾನು ಏನು ಬಾಲ್ಯದನ್ನು ಕಳೆದೆ, ಆ ಒಂದು ಪರಿಸ್ಥಿತಿಗೂ ಇವತ್ತಿನ ವ್ಯವಸ್ಥೆಗಳಿಗೂ ತುಂಬ ವ್ಯತ್ಯಾಸ ಆಗಿದೆ, ತುಂಬ ಬದಲಾವಣೆಗಳಾಗಿದೆ. ನಾವೆಲ್ಲ ಇಂಥ ಹಳ್ಳಿಯಲ್ಲಿ ಇದ್ವೇನಪ್ಪ ಅಂತಕ್ಕಂಥ ಆಶ್ಚರ್ಯ ಇವು ನಮಗೆ ಆಗ್ತಾಯಿದೆ ಇವತ್ತು. ಆದರೆ ಕಾಲದ ಪರಿಸ್ಥಿತಿಗಳು, ವಿದ್ಯಾಭ್ಯಾಸಗಳು ಎಲ್ಲ ತುಂಬ ಉತ್ತಮ ಗುಣಮಟ್ಟದಲ್ಲಿ ಸಿಗ್ತಾಯಿದೆ. ಇಂಥ ಕಾಲದಲ್ಲಿ ನಾವೆಲ್ಲ ಇರ್ತಕ್ಕಂಥದ್ದು ನಮಗೆ ತುಂಬ ಸಂತೋಷದ ವಿಷಯ ಅಂತ ನಾನು ಭಾವಿಸ್ತೇನೆ. ನೀವು ನಿಮ್ಮ ಮನೆಯವರ ಪರಿಚಯ, ನಿಮ್ಮ ಮಕ್ಕಳು ಮತ್ತು ನೀವು ಬೆಳೆದು ಬಂದಂತಹ ಒಂದು ವಿದ್ಯಾಭ್ಯಾಸ ಮತ್ತು ಬಾಕಿ ಹೇಗೆ ನೀವು ಈ ಹಂತದಲ್ಲಿ ಸಮಾಜ ಸೇವೆ ಮಾಡ್ತಾ ಇದ್ದೀರಿ ಅನ್ನೋದನ್ನು ನಮಗೆ ಸ್ವಲ್ಪ ಹೇಳ್ಬೋದಾ? ನನ್ನ ತಾಯಿ ಬಾಲ್ಯದಿಂದಲೂ ನಮಗೆ ಉತ್ತಮ ಸಂಸ್ಕಾರವನ್ನು ಕೊಟ್ಟಿದ್ದರು. ನಮ್ಮ ತಂದೆ ತುಂಬ ಕಟ್ಟುನಿಟ್ಟಿನ ಮನುಷ್ಯ, ಯಾವ ಕಾರಣಕ್ಕೂ ಅವರಿಬ್ಬರ ಹೆಸರನ್ನು ಕೂಡ. ನಮ್ಮ ತಾಯಿ ಹೆಸರು ಶೋಭಾಬಾಯಿ ಡೋಂಗ್ರೆ ಅಂಥೇಳಿ, ನನ್ನ ತಂದೆ ಅನಂತರಾವ್ ಡೋಂಗ್ರೆ ಅಂಥೇಳಿ. ತುಂಬ ಶಿಸ್ತುಬದ್ಧವಾಗಿ ನಮ್ಮನ್ನು, ತುಂಬ ಕಷ್ಟದ ಪರಂಪರೆಯಲ್ಲಿ ನಾವೆಲ್ಲ ಬೆಳೆದು ಬಂದ್ವಿ. ಒಟ್ಟು ಕುಟುಂಬದಲ್ಲಿ ನಾವು ಇದ್ದಿದ್ದರಿಂದ ನಮಗೆಲ್ಲ ಅಣ್ಣ ತಮ್ಮಂದ್ರ ಪ್ರೀತಿ, ಅಕ್ಕ ತಂಗಿಯಂದ್ರ ಪ್ರೀತಿ, ಅಜ್ಜ ಅಜ್ಜಿ ಪ್ರೀತಿ ಎಲ್ಲ ಅವೆಲ್ಲ ನನ್ನ ಪುಣ್ಯ ವಿಶೇಷನೇ ಅಂತ ನಾನು ತಿಳ್ಕೊಬೇಕು. ಮತ್ತು ಎಲ್ಲರ ಇದರಲ್ಲೂ ನಮಗೆ ಸೇವಾ ಮನೋಭಾವನೆ ಅವತ್ತಿನ ಕಾಲದಲ್ಲೇ ನಮ್ಮ ತಂದೆ ತಾಯಿ ನಮಗೆ ಹೇಳಿಕೊಟ್ಟಿದ್ದರಿಂದ ಬಾಲ್ಯದಿಂದಲೂ ನಮಗೆ ಆ ಒಂದು ರಕ್ತಗುಣವಾಗಿ ಬಂದಿರತಕ್ಕಂಥ ಇದು. ನಾವು ಮುಂಚೆ ಬರೀ ನಮ್ಮ ಆನವಟ್ಟಿ ಬ್ರಾಹ್ಮಣ ಸಮಾಜಕ್ಕೆ ಸೀಮಿತವಾಗಿ ನಾವು ಕಾರ್ಯಚಟುವಟಿಕೆಗಳು ನಡೆಸ್ತಾ ಇದ್ವಿ. ನನ್ನ ಒಂದು 20-25ನೇ ವರ್ಷಕ್ಕೆ ಅನೇಕ ಊರಿನ ಹಿರಿಯರು, ಮುಖಂಡರ ಜೊತೆಗೆ ಸಂಪರ್ಕದಲ್ಲಿ ನಾನು ಬಂದಿದ್ದರಿಂದ ಬೇರೆ ಬೇರೆ ರೀತಿ ಚಟುವಟಿಕೆಗಳಲ್ಲಿ ನಾನು ತೊಡಗಿಸ್ಕೊಂಡೆ. ನಾನು ಈಗ ಹಾಲಿ ಆನವಟ್ಟಿ ವರ್ತಕ ಸಂಘದ ಕಾರ್ಯದರ್ಶಿಯಾಗಿ ಸುಮಾರು 15-20 ವರ್ಷ ಕೆಲಸ ಮಾಡಿದ್ದೀನಿ. ಬ್ರಾಹ್ಮಣ ಸಮಾಜದ ಸೆಕ್ರೆಟರಿಯಾಗಿ ತಾಲೂಕಿನಾದ್ಯಂತ ಅಡ್ಡಾಡಿದ್ದೀನಿ. ಜೊತೆಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ. RSSನ ಒಂದು ಅಂಗಸಂಸ್ಥೆ ಆಗಿರ್ತಕ್ಕಂಥ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ನಲ್ಲಿ ನಾನು ಕೆಲಸ ಮಾಡಿದ್ದೀನಿ. RSSನ ಜೊತೆಗೆ ಜೋಡಿಸ್ಕೊಂಡು ಅನೇಕ ಕಾರ್ಯಕ್ರಮಗಳನ್ನು ನಾನು ಮಾಡಿದ್ದೀನಿ.
ಅಖಿಲ ಭಾರತ ಸಾಹಿತ್ಯ ಪರಿಷತ್ತು ಅಂತೇಳಿ RSSನ ಒಂದು ಅಂಗಸಂಸ್ಥೆ, ಅದನ್ನು ಸೊರಬ ತಾಲೂಕಿನ ಅಧ್ಯಕ್ಷನಾಗಿ 3 ವರ್ಷ ನಾನು ಕೆಲಸ ಮಾಡಿದ್ದೀನಿ. ರೋಟ್ರಿ ಸಂಸ್ಥೆ ಜೊತೆ ಕೆಲಸ ಮಾಡಿದ್ದೀನಿ. ಲಯನ್ಸ್ ಕ್ಲಬ್ ಜೊತೆಗೆ ನಾನು ಅನೇಕ ಚಟುವಟಿಕೆಗಳಲ್ಲಿ ಭಾಗವಹಿಸಿದ್ದೀನಿ. 106 ಕಣ್ಣಿನ ತಪಾಸಣಾ ಶಿಬಿರ ರೋಟ್ರಿ ಸಿರ್ಸಿ ರೋಟ್ರಿಯವ್ರ ಜೊತೆಗೆ, ಶಂಕರಯ್ಯ ಆಸ್ಪತ್ರೆಯವ್ರ ಜೊತೆಗೆ ಸಹಕಾರದಿಂದ ಸುಮಾರು ಒಂದು 30-40 ಕ್ಯಾಂಪ್ಗಳನ್ನು ಮಾಡಿ ಒಂದು 500-600 ಜನಕ್ಕೆ ಉಚಿತವಾಗಿ ಕಾಂಟ್ಯಾಕ್ಟ್ ಲೆನ್ಸನ್ನು, ಅಂದರೆ ಅವರೇ ಎಲ್ಲ ಮಾಡಿರೋದು, ನಾವಿಲ್ಲಿ ಕ್ಯಾಂಪ್ ಆರ್ಗನೈಸ್ ಮಾಡ್ತಕ್ಕಂಥದ್ದು, ವ್ಯವಸ್ಥೆಗಳನ್ನು ಜೋಡಿಸ್ಕೊಂಡಿರ್ತಕ್ಕಂಥದ್ದು. ಶಿವಮೊಗ್ಗ ರೋಟ್ರಿ ಕ್ಲಬ್ನವ್ರ ಜೊತೆಗೆ ಸೇರಿಕೊಂಡು ಉಚಿತವಾಗಿ ರಕ್ತ ತಪಾಸಣೆ ಮತ್ತು ರಕ್ತದ ಗುರುತುವಿಕೆಯನ್ನು ಪತ್ತೆ ಹಚ್ಚಿ ಅವರಿಗೆ ಅದನ್ನು ಮಾಡ್ತಕ್ಕಂಥದ್ದು. ಒಂದು 15-20 ವರ್ಷದ ಕೆಳಗೆ ಹೆಪಟೈಟಿಸ್ B ಅಂಥೇಳಿ ಇದಿತ್ತು, ಅದರದ್ದು ತಪಾಸಣೆ ಎಲ್ಲ ನಾವು ಮಾಡಿದ್ವಿ. ಈ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾ ಬಂದಿದ್ವಿ. ಡೋಂಗ್ರೆ ಅವರೇ, ನಿಮ್ಮ ವೃತ್ತಿ ಏನು? ನಾನೀಗ ಹಾಲಿ ನಮ್ಮ ತಂದೆಯವರು ಪರಂಪರೆಯಿಂದ ಬಂದಿರತಕ್ಕಂಥ ಬಟ್ಟೆ ವ್ಯಾಪಾರವನ್ನು ನಡೆಸ್ತಾ ಇದ್ದೀನಿ. ನಮ್ಮ ತಂದೆ, ನಮ್ಮ ದೊಡ್ಡಪ್ಪನವರೆಲ್ಲರೂ ಒಂದು ಮನೆಯೊಳಗೆ ಸಣ್ಣವಾಗಿ ಪ್ರಾರಂಭ ಮಾಡಿರ್ತಕ್ಕಂಥ ಒಂದು ವೃತ್ತಿ. ಅದಾದ ನಂತರ ನಮ್ಮ ದೊಡ್ಡಪ್ಪ ರಾಮರಾವ್ ಹರ್ಡಿಕರ್, ರಾಮರಾವ್ ಡೋಂಗ್ರೆ ಅಂಥೇಳಿ ಅವರೊಂದು ಸಣ್ಣ ಉದ್ದಿಮೆಯನ್ನು ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ವಿಸ್ತರಣೆ ಮಾಡಿದರು. ಅದಾದ ನಂತರ ನಾವು ಶೃಂಗಾರ ವಸ್ತ್ರ ಭಂಡಾರ ಅಂಥೇಳಿ ಒಂದು ಬಟ್ಟೆ ಅಂಗಡಿ ಮಾಡಿದ್ವಿ. ಅವತ್ತಿನ ಕಾಲದಲ್ಲಿ ನಮ್ಗೆ ತುಂಬ ಒಳ್ಳೆಯ ವ್ಯಾಪಾರ ಇತ್ತು. ಕನಿಷ್ಠ ಒಂದು 7-8 ಜನ ಅವತ್ತು ನಾವು ಇಟ್ಕೊಂಡು ಅವರಿಗೆ ಉದ್ಯೋಗ ಆಗೋದು ಅವಕಾಶನ ಕೊಟ್ಟಿದ್ವಿ. ಈಗ ಅನಂತ್ ಸಿಲ್ಕ್ ಆ್ಯಂಡ್ ಟೆಕ್ಸ್ಟೈಲ್ಸ್ ಅಂಥೇಳಿ ಒಂದು ದೊಡ್ಡ ಬಟ್ಟೆ ಅಂಗಡಿಯನ್ನು ಹಾಕ್ಕೊಂಡು ನಮ್ಮ ಸುತ್ತಮುತ್ತಲು ನಮ್ಮ 40-50 ಕಿಲೋಮೀಟ್ರ್ ದೂರದಲ್ಲಿ ಇಷ್ಟು ದೊಡ್ಡ ಬಟ್ಟೆ ಅಂಗಡಿ ಎಲ್ಲೂ ಇಲ್ಲ. ಅದು ನಮಗೆ ಹೆಮ್ಮೆ ವಿಚಾರನೂ ಹೌದು. ಒಂದು 18 ಜನ ಇವತ್ತು ನಮ್ಮ ಅಂಗಡಿಯಲ್ಲಿ ಕೆಲಸ ಮಾಡ್ತಾರೆ. ಇದು ನಮಗೆ ಒಂದು ಹೆಮ್ಮೆ ವಿಷಯ. ಕಳೆದ 8 ವರ್ಷದಿಂದ ಈ ಅನಂತ್ ಟೆಕ್ಸ್ಟೈಲ್ ಅಂತ ಹೇಳಿ ಮಾಡಿ ಉತ್ತಮ ವ್ಯಾಪಾರ ವಹಿವಾಟುಗಳನ್ನು ನಮ್ಮ ಸೊರಬ ತಾಲೂಕಿನಲ್ಲಿಯೇ ಅತ್ಯಂತ ದೊಡ್ಡ ಬಟ್ಟೆ ಅಂಗಡಿ ಇರಲಿಕ್ಕೆ ನನಗೆ ಹೆಮ್ಮೆ ಅನ್ನಿಸ್ತಾ ಇದೆ. ಈ ವೃತ್ತಿಯ ಜೊತೆಗೆ ನಿಮ್ಮ ಪ್ರವೃತ್ತಿ ಏನು? ಈ ವೃತ್ತಿ ನನ್ನ ಜೊತೆಗೆ ಮಾಡ್ತಾ, ನಾನು ಆಗಲೇ ನಾನು ಹೇಳಿದಂಗೆ ನಮ್ಮ ತಾಯಿ ಗುಣ ಮತ್ತು ನಮ್ಮ ತಂದೆಯವರ ಒಂದು ಪರಂಪರೆಯಲ್ಲಿ ಬಂದಿದ್ದರಿಂದ ಆ ಸೇವಾ ಗುಣವೂ ನಮ್ಮಲ್ಲಿ ಇತ್ತು. 1995-96ನೇ ಇಸ್ವಿಯಲ್ಲಿ ನಾನು ಈ ಒಂದು ವಿದ್ಯಾಸಂಸ್ಥೆಯನ್ನು ಹುಟ್ಟಾಕಿದೆ ಅನ್ನೋದಕ್ಕೆ ನಮ್ಮ ಕನ್ನಡ ಸಮಾಜದ ಎಲ್ಲ ಸದಸ್ಯರು ನನ್ನ ಸಹಕಾರಕ್ಕೆ ಬಂದರು. ದಾನಿಗಳು, ಈ ಜಾಗ ನೀವೇನೀಗ ನೋಡ್ತಾ ಇದ್ದೀರಿ, ರಾಘವೇಂದ್ರಾಚಾರ್ಯ ಮಡ್ಡಿ ಅಂತಕ್ಕಂಥವ್ರು ಈ ಜಾಗವನ್ನು ಉಚಿತವಾಗಿ ನಮಗೆ ದಾನ ಕೊಟ್ಟು ಈ ಶಾಲೆಯನ್ನು ಕಟ್ಟಲಿಕ್ಕೆ ಸಹಕಾರ ಕೊಟ್ಟರು. ಇದರ ಅಂಗವಾಗಿ 1995-96ರಿಂದ ಅಂದರೆ ಇವತ್ತಿಗೆ ಕಳೆದ 30 ವರ್ಷಗಳಿಂದ ನಿರಂತರವಾಗಿ ಈ ಶಾಲೆಯನ್ನು ನಡೆಸ್ಕೊಂಡು ಬರ್ತಾಯಿದ್ದೀವಿ. ಕನ್ನಡ ಮಾಧ್ಯಮದಲ್ಲಿ ನಾವು ಅವತ್ತು ಪ್ರಾರಂಭ ಮಾಡಿದ್ದು, ಇವತ್ತಿನ ಕಾಲನ ಹೊಡೆತಕ್ಕೆ ಸಿಕ್ಕು ಸ್ವಲ್ಪ ಆಂಗ್ಲ ಮಾಧ್ಯಮಕ್ಕೆ ಪ್ರಾಶಸ್ತ್ಯ ಕೊಟ್ಟು 1ರಿಂದ 7ನೇ ತರಗತಿವರೆಗೂ ಇದನ್ನು ನಡೆಸ್ಕೊಂಡು ಬರ್ತಾಯಿದ್ದೀವಿ. ಇದರ ಅಂಗವಾಗಿ ನನ್ನ ತಂದೆ, ಅಕ್ಕ ರುಕ್ಮಿಣಿ, ನಾವು ನಮ್ಮ ಮನೆತಂದ ಹೆಸರು ಸರಸ್ವತಿ ಅಂತ ಅವ್ರದ್ದು ಇತ್ತು. ಅವ್ರು ಮದುವೆಯಾಗಿ ಹೋಗಿ ರುಕ್ಮಿಣಿ ಅಂತ ಅವರು ಅಲ್ಲಿ ತವ್ರ ಮನೆ ಗಂಡನ ಮನೆ ಹೆಸರು. ಅವ್ರ ಮಗ ಅವ್ರ ತಾಯಿ ಸ್ಮರಣಾರ್ಥವಾಗಿ ಒಂದು CBSE ಶಾಲೆಯನ್ನು ಕಟ್ಟಿಸಿಕೊಟ್ಟಿದ್ದಾರೆ. ಸುಮಾರು ಇವತ್ತೊಂದು 350 ಮಕ್ಕಳು ಯಾವುದೇ ಜಾತಿ ಧರ್ಮ ಲಿಂಗ ಭೇದವಿಲ್ಲದೆ ಕಲಿತಾ ಇದ್ದಾರೆ. ಇದು ನಾವು ಇದು ಮಾಡಿದಾಗ ಇಡೀ ಸೊರಬ ತಾಲೂಕಿನಲ್ಲಿಯೇ ಕಳೆದ 20 ವರ್ಷದಿಂದ ಒಂದೇ ಶಾಲೆ CBSE ಶಾಲೆ ಇರೋದು. ಇದು ನಮಗೊಂದು ಸ್ವಲ್ಪ ಗರ್ವದ ವಿಷಯನೂ ಹೌದು. ಯಾಕಂದರೆ ಇಡೀ ತಾಲೂಕಿಗೆ ಯಾರೂ ಮಾಡದೇ ಇರತಕ್ಕಂಥ ಸಾಧನೆಯನ್ನು ನಾವು ಮಾಡಿದ್ದು ಸ್ವಲ್ಪ ನಮಗೆ ತುಂಬ ಅಭಿಮಾನವೂ ಇದೆ. ಒಳ್ಳೆಯ ವಿಚಾರ. ಕಳೆದ 20 ವರ್ಷಗಳಿಂದ ಈ ಶಾಲೆಯನ್ನು ನಿರಂತರವಾಗಿ ನಡೆಸ್ಕೊಂಡು ಬರ್ತಾಯಿದ್ದೀವಿ. ಅನೇಕ ಸಮಸ್ಯೆಗಳಿದ್ದಾವೆ, ಇಲ್ಲ ಅಂತಿಲ್ಲ, ಆದರೆ ನಮಗೆಲ್ಲ ಅದು ಹೆಮ್ಮೆಯ ವಿಷಯನೇ. ಕರಾಡ ಸಮಾಜದ ಅನೇಕರು ವಿದ್ಯಾಸಂಸ್ಥೆಗಳು ನಡೆಸ್ಕೊಂಡು ಬರ್ತಾ ಇದ್ದಾರೆ. ನೀವು ಕೂಡ ನಮ್ಮ ಜೊತೆ ಸೇರಿಕೊಂಡು ಈ ಸಂಸ್ಥೆಯ ಬಗ್ಗೆ ಪರಿಚಯ ಕೊಟ್ಟದ್ದಕ್ಕೆ ಧನ್ಯವಾದಗಳು. ನಿಮ್ಮ ಮಗ ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ನೀವು ನಿಮ್ಮ ಇಂಟ್ರಡಕ್ಷನ್ ಮಾಡಿದ್ದೀರಿ. ಇವನು ಕೇದಾರ್ನಾಥ್ ಅಂಥೇಳಿ,
ಇಲ್ಲೇ ಏನು ನೀವು ನೋಡ್ತಾ ಇದ್ದೀರಿ, ಇದೇ ಶಾಲೆಯೊಳಗೆ LKGಯಿಂದ 7ನೇ ತರಗತಿವರೆಗೂ ಕನ್ನಡ ಮಾಧ್ಯಮದಲ್ಲೇ ಕಲಿತು ನಮ್ಮ ಆನವಟ್ಟಿಯಲ್ಲಿ ಇರ್ತಕ್ಕಂಥ ಸರ್ಕಾರಿ ಜೂನಿಯರ್ ಕಾಲೇಜಿನಲ್ಲಿ SLC ತನಕ ಕಲಿತು ಬೆಂಗಳೂರಿನಲ್ಲಿ ಶಾಲೆಯನ್ನು ಇದು ಮಾಡಿ ಅನಂತರ 8 ವರ್ಷ ಅಮೇರಿಕಾದಲ್ಲಿದ್ದ. ಇವಾಗ ಆಕ್ಸೆಂಚರ್ ಕಂಪ್ನಿಲಿ ಸಾಫ್ಟ್ವೇರ್ ಇಂಜಿನಿಯರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ಜೊತೆಗೆ ಶಾಲೆ ಅಡ್ಮಿನಿಸ್ಟ್ರೇಟರಾಗಿ ಲಾಸ್ಟ್ 5 ಇಯರ್ಸಿಂದ ನೋಡ್ತಾ ಇದ್ದೀನಿ. ಇವರೇನು ಪರಂಪರೆ ತಂದು ಕೊಟ್ಟಿದ್ದಾರೆ, ಮುಂದುವರ್ಸ್ಕೊಂಡು ಹೋಗೋಣ ಅಂತ. ಸಮಾಜಕ್ಕೆ ನನ್ನ ಕಡೆಯಿಂದ ಎಷ್ಟಾಗುತ್ತೋ ಅಷ್ಟು ಕಾಂಟ್ರಿಬ್ಯೂಷನ್ ಈ ಡೈರೆಕ್ಷನಲ್ಲಿ ಇರಲಿ ಅಂತ ಶಾಲೆ ಅಕಾಡೆಮಿಕ್ಸಿಂದ ಹಿಡಿದು ಎಲ್ಲದನ್ನು ನೋಡ್ತಾ ಇದ್ದೀನಿ. ಸಂತೋಷ. ಡೋಂಗ್ರೆ ಅವರೇ, ಆನವಟ್ಟಿ ಗ್ರಾಮ ಅಥವಾ ಸೊರಬ ತಾಲೂಕಿನಲ್ಲಿ ಕರಾಡ ಸಂಘಟನೆ ಬಗ್ಗೆ ಸಣ್ಣ ಪರಿಚಯ ಮಾಡಿಕೊಡಿ. ಆನವಟ್ಟಿ ಗ್ರಾಮ ಸುಮಾರೊಂದು 18,000 ಜನಸಂಖ್ಯೆ ಇರತಕ್ಕಂಥ ಗ್ರಾಮ. ಎಲ್ಲ ಜಾತಿ ಜನಾಂಗದವರು ಇಲ್ಲಿದ್ದಾರೆ. ಅದರಲ್ಲಿ ನಮ್ಮ ಕರಾಡ ಸಮಾಜದ ಮನೆತನ ಒಂದು 30 ಮನೆಗಳು ಕಳೆದ ಒಂದು 70-80 ವರ್ಷದಿಂದನೂ ಇಲ್ಲೇ ವಾಸವಾಗಿರ್ತಕ್ಕಂಥ ನಮ್ಮ ಪೂರ್ವಜರು ಹಿರಿಯರು ಇಲ್ಲೇ ಇದ್ದಾರೆ. ಇದರಲ್ಲಿ ಅಗದಿ ಪ್ರಮುಖವಾಗಿ ಡಾಕ್ಟರ್ಸ್ಗಳಿದ್ದಾರೆ, ಇಂಜಿನಿಯರ್ಗಳಿದ್ದಾರೆ, ಬೇರೆ ಬೇರೆ ಕ್ಷೇತ್ರದಲ್ಲಿ ದೊಡ್ಡ ದೊಡ್ಡ ಪೂನಾದಲ್ಲಿ ನಮ್ಮ ಸೋದರತ್ತೆ ಮಗ ದೊಡ್ಡ ಇಂಡಸ್ಟ್ರಿಯಲ್ ಮಾಡಿಕೊಂಡು ಇಂಡೋಸ್ಕಾಟ್ಲೆ ಆಟೋ ಪಾರ್ಟ್ಸ್ ಪ್ರೈವೇಟ್ ಲಿಮಿಟೆಡ್ ಅಂಥೇಳಿ ಪೂನಾ ಹತ್ರ ಮುಲ್ಶಿ ಅಂತಿದೆ. ಆ ಮುಲ್ಶಿ ಗ್ರಾಮದಲ್ಲಿ ದೊಡ್ಡ ಇಂಡಸ್ಟ್ರಿಯಲ್ ಮಾಡ್ಕೊಂಡಿದ್ದಾರೆ. ಬೆಳಗಾವದಲ್ಲಿ ಬೆಮ್ಕೋ ಫ್ಯಾಕ್ಟ್ರಿ ಅಂಥೇಳಿ ತಮ್ಮ ಹೆಸರು ಕೇಳಿರ್ಬೋದು, ಅಲ್ಲಿ ನಮ್ಮ ಮಂಥನಗಳೆಲ್ಲ ಇವಿದ್ದಾವೆ. ಇಡೀ ಸೊರಬ ತಾಲೂಕಿನಾದ್ಯಂತ ನಾವು ಗಮನಿಸಿದರೆ ಒಂದು 70-80 ಮನೆತನ ಇಡೀ ನಮ್ಮ ಸೊರಬ ತಾಲೂಕಿನಲ್ಲಿ ಕರಾಡ ಸಮಾಜದ ಇದರಲ್ಲಿದ್ದಾರೆ. ಅನೇಕ ಜನ ರಾಜಕೀಯದಲ್ಲಿ ಸೊರಬ ತಾಲೂಕಿನ BJP ಅಧ್ಯಕ್ಷರಾಗಿದ್ದರು ನಮ್ಮ ಮಂತಂದವರು. ಹೀಗೆ ಅನೇಕ ಎಲ್ಲ ಕ್ಷೇತ್ರದಲ್ಲೂ ಸಂಗೀತ ಇರ್ಬೋದು, ಸಾಹಿತ್ಯ ಇರ್ಬೋದು, ಎಲ್ಲ ಕ್ಷೇತ್ರದಲ್ಲೂ ನಮ್ಮ ಸಮಾಜ ಮುಂದುವರೆದಿದೆ. ಈ ಕರಾಡ ಸಂಘಟನೆ ನಮ್ಮಲ್ಲಿ ವಿಶೇಷವಾಗಿ ಎಲ್ಲ ಹಂಚಿ ಇದಾಗಿತ್ತು. ಒಂದು ಪ್ರಾಪರ್ ಇದಕ್ಕೊಂದು ವೇದಿಕೆ ಇರಲಿಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಚಂದ್ರಗುತ್ತಿಯ ಸ್ವಾದಿ ಮಂತಂದವರು ಇದಕ್ಕೊಂದು ಸ್ಪಷ್ಟ ರೂಪ ಕೊಟ್ಟು ಕಳೆದ ಒಂದು 10-15 ವರ್ಷದಿಂದಾನು ಎಲ್ಲ ನಮ್ಮ ಕನ್ನಡ ಸಮಾಜದ ಬಾಂಧವರನ್ನ ಒಟ್ಟುಗೂಡಿಸಿ ಬೇರೆ ಬೇರೆ ಕಡೆ ಸಮ್ಮೇಳನಗಳನ್ನು ಮಾಡಿಕೊಂಡು ಅದಕ್ಕೊಂದು ಡೈರಿ ಅಂತ ಹೇಳಿ ಮಾಡಿ ಅದಕ್ಕೆ ನಮ್ಮ ಸಮಾಜದ ಎಲ್ಲ ಫೋನ್ಗಳನ್ನು ಇವನ್ನ ಕನೆಕ್ಟ್ ಮಾಡಿ ಪ್ರತಿ ವರ್ಷ ಒಂದೊಂದು ನಮ್ಮ ಸಮಾಜದ ಒಂದೇ ಮನೆ ಇರಲಿ, ಆ ಊರಿನಲ್ಲಿ ಸಮಾಜ ಸಂಘಟನೆಯ ದೃಷ್ಟಿಯಿಂದ ಪ್ರತಿ ವರ್ಷ ಸ್ನೇಹ ಸಮ್ಮೇಳನ ಅಂಥೇಳಿ ಮಾಡಿಕೊಂಡು ಎಲ್ಲ ಭಾಗದಿಂದನೂ ಅಲ್ಲಿ ಸೇರ್ತಕ್ಕಂಥ ಒಂದು ವ್ಯವಸ್ಥೆಗಳನ್ನ ಮಾಡಿದ್ದಾರೆ. ಇದೆಲ್ಲ ನಮಗೆ ನಮ್ಮ ಸಮಾಜದವರೇ, ನಮ್ಮ ಜನಾಂಗದವರೇ ಇದ್ದರು, ಕೆಲವೊಬ್ಬರು ನಾವು ನೋಡಿರಲೇ ಇಲ್ಲ. ಸೊ ಇದೆಲ್ಲ ನಮಗೆ ಒಂದು ಹೆಮ್ಮೆಯ ವಿಷಯ. ಇವತ್ತು ನಾಳೆ ನಮ್ಮ ಏನು ಆನವಟ್ಟಿಯಲ್ಲಿ ಕಾರ್ಯಕ್ರಮ ಆಗ್ತಾಯಿದೆ, ಎಲ್ಲ ಕಡೆಯಿಂದನೂ ಸಿರಿಸಿ, ತಿರುವಳ್ಳಿ, ಹಾವೇರಿ, ಇದ್ರ ಕಡೆಯಿಂದ ಎಲ್ಲ ಕಡೆಯಿಂದನೂ ನಮಗೆ ಶಿವಮೊಗ್ಗ, ಸೊರಬ, ಸಾಗರದಿಂದ ಎಲ್ಲ ಬರ್ತಾಯಿದ್ದಾರೆ. ಇದೆಲ್ಲ ನಮ್ಗೆ ನಮ್ಮವರು ಅಂತ ಗುರುತಿಸ್ಲಿಕ್ಕೆ, ನಮ್ಮವ್ರು ಯಾರು ಅಂತ ಗುರುತಿಸ್ಲಿಕ್ಕೆ ನಮಗೊಂದು ಹೆಮ್ಮೆಯ ವಿಷಯ. ಇದೆಲ್ಲ ಆಗಿದ್ದಕ್ಕೆ ನಮ್ಮ ಕರಾಡ ಸಮಾಜದ ಸ್ವಾದಿಯವರಿಗೆ ನಾನು ತುಂಬ ಧನ್ಯವಾದಗಳನ್ನು ಈ ಮನಪೂರ್ವಕವಾಗಿ ನೆನೀತೇನೆ ಅವ್ರನ್ನ. ಡೋಂಗ್ರೆ ಅವರೇ, ಎಲ್ಲ ಊರುಗಳಿದ್ದ ಹಾಗೆ ನಿಮ್ಮಲ್ಲೂ ಕೂಡ ಯುವ ಜನಾಂಗ ಇವತ್ತು ಪೇಟೆಗಳಿಗೆ ವಲಸೆ ಹೋಗ್ತಾ ಇದೆ ಅಂತ ನನ್ನ ಭಾವನೆ. ಹೌದು. ಇದ್ರ ಬಗ್ಗೆ ಮುಂದಿನ ಯೋಜನೆಗಳನ್ನು ನೀವು ಮಾಡುವಾಗ, ಅಥವಾ ನೀವು ಮುಂದಿನ ಯೋಜನೆಗಳು ತುಂಬ ಇರ್ತದೆ, ಯಾಕಂದರೆ ನೀವು ಸಮಾಜದಲ್ಲಿ ಸುಮಾರು ವರ್ಷದಿಂದ ಕೆಲಸ ಮಾಡ್ತಾಯಿದ್ರಿ, ಮುಂದಿನ ಖಂಡಿತ ನಿಮ್ಮ ಅನೇಕ ಕನಸುಗಳಿರ್ತದೆ. ಆ ಯೋಜನೆಗಳನ್ನು ಯಾವ ರೀತಿಯಲ್ಲಿ ನೀವು ಮಾಡ್ಕೊಂಡು ಹೋಗಬೇಕು, ಮತ್ತು ಈ ಯುವಜನಕದಿಂದ ನೀವು ಯುವ ಜನರಿಂದ ಏನು ನಿರೀಕ್ಷೆ ಮಾಡ್ತೀರಿ? ಎಲ್ಲ ಕಾಲದಲ್ಲೂ ನೀವು ಸಾವಿರಾರು ವರ್ಷದ ಇತಿಹಾಸ ತಗೊಂಡು ನೋಡಿದರೂ ಈ ಒಂದು ಸಮಸ್ಯೆ ಇದ್ದದ್ದೇ. ಆದರೆ ಬರೀ ಸಮಸ್ಯೆ ಇದೆ ಅಂದ್ಕೊಂಡು ಕೂತ್ಕೊಂಡ್ರೆ ಅದಕ್ಕೆ ಪರಿಹಾರ ಇದಾಗಲ್ಲ. ಅದಕ್ಕೆ ನಾವು ಕೆಲವೊಂದು ಯೋಜನೆಗಳನ್ನು ಮತ್ತು ಯೋಚನೆಗಳನ್ನು ಮಾಡಿಕೊಂಡು ಅದಕ್ಕೊಂದು ರೂಪುರೇಷೆಗಳನ್ನು ಜೋಡಿಸ್ಬೇಕಾಗ್ತದೆ. ಹೀಗಾಗಿ ನಾವು ಇದನ್ನು ಪ್ರಾರಂಭ ಮಾಡಿದಾಗ, ಈ ಶಾಲೆಯನ್ನು ಪ್ರಾರಂಭ ಮಾಡಿದಾಗ ನಿಜವಾಗ್ಲೂ ನಮಗೆಲ್ಲ ಇಷ್ಟು ಜನಕ್ಕೆ ನಾವು ಕೆಲಸ ಕೊಡ್ತೇವೆ, ಮಾಡ್ತೇವೆ ಅಂತಕ್ಕಂಥ ಯಾವ ಕಲ್ಪನೆಯೂ ನಮಗಿರಲಿಲ್ಲ. ಇವತ್ತು ನಮ್ಮ ಈ 2 ಶಾಲೆಯಿಂದ ಒಂದು 60 ಜನ ಎಲ್ಲ ಜಾತಿ ಜನಾಂಗದವರು ಇವತ್ತು ಊಟ ಮಾಡ್ತಾಯಿದ್ದಾರೆ, ನಮ್ಮ ಬಗ್ಗೆ ಹೆಮ್ಮೆ ಪಡ್ತಾ ಇದ್ದಾರೆ. ಸೊ ಇದೇ ದೃಷ್ಟಿಯಿಂದ ನಾವು ಈ ಕರಾಳ ಸಂಘಟನೆಗಳು ಜಾಸ್ತಿ ನಮ್ಮ ಸಂಪರ್ಕಕ್ಕೆ ಬಂದ ಮೇಲೆ ನಾವು ಯೋಚನೆ ಮಾಡ್ತಾಯಿದ್ದೀನಿ, ಏನು ಮಾಡ್ಬೋದು ನಮ್ಮ ಬರೀ ಈ ಕರಾಳ ಸಮಾಜಕ್ಕೆ ಅಂತ ಹೇಳಿ ನಾವು ಯೋಚನೆ ಮಾಡಿದಾಗ ಇವರಿಗೆ ಯಾರೇ ಆಗಲಿ ಹೊರದೇಶಕ್ಕೆ ಮತ್ತು ಹೊರಗಡೆ ಹೋಗ್ತಕ್ಕಂಥ ಮುಖ್ಯ ಉದ್ದೇಶನೇ ಇದು.
ನನಗೇನಾದರೂ ಒಂದಿಷ್ಟು ಉದ್ಯೋಗ ಇರಬೇಕು, ಹಣ ಸಂಪಾದನೆ ಮಾಡಬೇಕು, ನನಗೊಂದಿಷ್ಟು ಕೀರ್ತಿ ಬೇಕು, ಕಾರ್ ಬೇಕು ಅಂತಕ್ಕಂಥ ಒಂದು ಹುಚ್ಚು ಓಟದಲ್ಲಿ ನಾವಿದ್ದೀವಿ. ಅನಿವಾರ್ಯ, ಇದನ್ನು ನಾನು ಒಬ್ಬನೇ ಏನೋ ಸುಧಾರಣೆ ಮಾಡೋದು ಇದು ಮಾಡೋದು ಆಗೋದಿಲ್ಲ. ಸೊ ಆ ದೃಷ್ಟಿಯಿಂದ ಕೆಲವೊಂದು ಅರ್ನಿಂಗ್ ಡೆವಲಪ್ಮೆಂಟ್ಸ್ ಪ್ರೋಗ್ರಾಮ್ಸ್ ಅಂತ ನಮ್ಮ ಒಂದು ಯೋಚನೆ ಮಾಡಿದ್ದೀನಿ. EDP ಅಂಥೇಳಿ ನಾವು ಅದಕ್ಕೆ ಇದು ಮಾಡ್ತಿದ್ದೀವಿ. ಈ EDPದಲ್ಲಿ ನಾವು ಏನು ಮಾಡ್ಬೋದು, ಈ ಮೋದಿಯವ್ರು ಹೇಳ್ದಂಗೆ ಸ್ಟಾರ್ಟಪ್ ಯೋಜನೆಗಳ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನಗಳನ್ನು ಕೊಡಬೇಕು ಅಂಥೇಳಿ ಯೋಚನೆ ಮಾಡಿ, ನನ್ನ ಮಗ, ನಮ್ಮ ಅಕ್ಕನ ಮಗ ಇಬ್ಬರು ಇದ್ದಾರೆ. ಒಬ್ಬನು ಆಸ್ಟ್ರೇಲಿಯಾದಲ್ಲಿ ಓದಿ ಬಂದಿರತಕ್ಕಂಥವನಿದ್ದಾನೆ, ನನ್ನ ಮಗ ಅಮೇರಿಕಾದಲ್ಲಿ ಓದಿ ಬಂದವನು ಇದ್ದಾನೆ. ಇವರೆಲ್ಲ ಸೇರಿಕೊಂಡು ಒಂದು ಸ್ಟಾರ್ಟಪ್ಪನ್ನು ಸಣ್ಣಕ್ಕೆ ಈಗಾಗಲೇ ಪ್ರಾರಂಭ ಮಾಡಿದ್ದೀವಿ. ನಮ್ಮ ಸೊಸೆ ಇದ್ರ ಬಗ್ಗೆ ಹೆಚ್ಚಿನ ಗಮನ ಕೊಟ್ಕೊಂಡು ಬಟ್ಟೆಗಳನ್ನೆಲ್ಲ ಒಂದು ವೆಬ್ಸೈಟ್ ಇದನ್ನು ಮಾಡಿ ಅದರಲ್ಲಿ ಮಾರಾಟ ಮಾಡ್ತಕ್ಕಂಥ ವ್ಯವಸ್ಥೆಗಳಿಗೆ ಆಲ್ರೆಡಿ ಪ್ರಾರಂಭ ಮಾಡಿದ್ದಾಳೆ. ಇದು ಈಗ ಸಣ್ಣ ಪ್ರಮಾಣದಲ್ಲಿದ್ದರೂ ಇದಕ್ಕೊಂದು ಸ್ಪಷ್ಟ ರೂಪುರೇಷೆಗಳನ್ನು ಕೊಟ್ಟರೆ ಕನಿಷ್ಠ 100 ಜನಕ್ಕೆ ನಾವು ಇಲ್ಲೇ ಉದ್ಯೋಗಗಳನ್ನು ಕೊಡ್ತಕ್ಕಂಥ ಯೋಚನೆ ಇದೆ. ಆದರೆ ಇದು ಒಂದು ದಿವಸದ ಕೆಲಸ ಅಲ್ಲ. ದೊಡ್ಡವ್ರು ಹೇಳ್ದಂಗೆ ಇಟ್ ಈಸ್ ವೆರಿ ಈಸಿ ಟು ಓಪನ್ ಎ ಶಾಪ್, ಬಟ್ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಕೀಪ್ ಇಟ್ ಓಪನ್. ಒಂದು ಹೊಸ ವ್ಯವಸ್ಥೆಯನ್ನು ಹುಟ್ಟಾಕ್ತಕ್ಕಂಥ ಸುಲಭ, ಹುಟ್ಟಾಕಿದ ನಂತರ ಅದಕ್ಕೊಂದು ಉಳಿಸ್ಕೊಂಡು ಹೋಗ್ತಕ್ಕಂಥದ್ದು ಏನಿದೆಯಲ್ಲ ಬಹಳ ಕಷ್ಟ. ಈ ನಿಟ್ಟಿನಲ್ಲಿ ಕಳೆದ 35 ವರ್ಷಗಳಿಂದ ನಾವು ಇದನ್ನೇನು ಮಾಡ್ತಾಯಿದ್ದೇವೆ, ಈ ದೃಷ್ಟಿಯಿಂದ ಇದಕ್ಕೂ ಒಂದು ಪ್ರಾಪರ್ ಚಾನಲ್ ಕೊಡಬೇಕು ಅಂಥೇಳಿ ಯೋಜನೆಗಳನ್ನು ಮಾಡ್ತಾಯಿದ್ದೇವೆ. ಒಂದು ವಿದ್ಯಾಗ್ರಾಮ ಮಾಡಬೇಕು ಅಂತಕ್ಕಂಥ ಕನಸಿದೆ. ಈಗಾಗಲೇ ಈ ನಿಟ್ಟಿನಲ್ಲಿ ಒಂದು 2 ಎಕರೆ ಜಾಗನೂ ತೊಗೊಂಡಿದ್ದೀವಿ. ಈ ವಿದ್ಯಾಗ್ರಾಮದಲ್ಲಿ ಕಲ್ಪನೆ ಏನು ಅಂದರೆ, ಒಂದು ಮಗು LKG ಬಂತು ಅಂದರೆ SLC ಮುಗಿಯೋದ್ರೊಳಗೆ ಶಾಲೆ ವಿದ್ಯೆನೇ ವಿದ್ಯೆ ಅಲ್ಲ, ಶಾಲೆ ವಿದ್ಯೆ ಜೊತೆಗೆ ಆ ಮಗುವಿನಲ್ಲಿ ಇರ್ತಕ್ಕಂಥ ಅನೇಕ ಕಲೆಗಳನ್ನು, ಸಂಸ್ಕಾರಗಳನ್ನು ನಾವು ಗುರುತಿಸ್ಬೇಕಾಗ್ತದೆ. ಅದು ಡ್ರಾಯಿಂಗ್ ಇರ್ಬೋದು, ಪೇಂಟಿಂಗ್ ಇರ್ಬೋದು, ಬಡಗಿತನ ಇರ್ಬೋದು, ಹಾಡು ಹೇಳ್ತಕ್ಕಂಥದ್ದು ಇರ್ಬೋದು, ಕುಶಲಕಲೆ ಇರ್ಬೋದು, ನಾಟ್ಯ ಇರ್ಬೋದು, ನಟನೆ ಇರ್ಬೋದು. ಇಂಥ ಇವನ್ನೆಲ್ಲ ಗುರುತಿಸಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಚಿಲುಮೆಯನ್ನು ನಾವು ಹೊತ್ತಿಸಿದ್ರೆ ಮುಂದೆ ಯಾರಿಗೆ ಗೊತ್ತು ಆ ವ್ಯಕ್ತಿ ಏನು ಪ್ರತಿಭೆ ಇದೆ, ಏನು ಆಗಬೋದು ಅಂತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಒಂದು ವಿದ್ಯಾಗ್ರಾಮ ಮಾಡಬೇಕು ಅಂಥೇಳಿ ಯೋಚನೆ ಇದೆ. ಅದಕ್ಕೆ ಇದನ್ನೆಲ್ಲ ಜೋಡಿಸ್ತಾ ಇದ್ದೇವೆ. ದುರದೃಷ್ಟವಶಾತ್ ನಾವೆಲ್ಲ ಹಳ್ಳಿಲಿ ಬೆಳೆದು ಬಂದಿರೋದ್ರಿಂದ ಇದಕ್ಕೆ ಸಂಪನ್ಮೂಲದ ಕೊರತೆ ಸಿಕ್ಕಾಪಟ್ಟೆ ಇದೆ. ಆದರೆ ಎಂದೂ ಅಧೈರ್ಯದಿಂದ ಇದನ್ನು ನಿಲ್ಲಿಸಿಲ್ಲ, ನಿರಂತರವಾಗಿ ಪ್ರಯತ್ನ ಮಾಡ್ತಾನೇ ಇದ್ದೇವೆ. ಕೇಳ್ತಕ್ಕಂಥ ಮನಸ್ಸು ಸ್ವಚ್ಛ ಇದ್ದು ನಮ್ಮ ಕಾರ್ಯ ಚೆನ್ನಾಗಿದ್ದರೆ ಕೊಡ್ತಕ್ಕಂಥ ದೇವರು ಎಂದೂ ಕಮ್ಮಿ ಮಾಡಿಲ್ಲ. ಇದ್ರ ಬಗ್ಗೆ, ದೇವ್ರ ಬಗ್ಗೆ ಮತ್ತು ನನ್ನ ಕೆಲಸದ ಬಗ್ಗೆ ನನಗೆ ಹೆಮ್ಮೆ ಇದೆ ಮತ್ತು ಆಗುತ್ತೆ ಅಂತಕ್ಕಂಥ ವಿಶ್ವಾಸನೂ ನನಗಿದೆ. ನೀವು ಸ್ಟಾರ್ಟಪ್ ಬಗ್ಗೆ ಮಾತಾಡಿದ್ರಿ, ಇದ್ರ ಬಗ್ಗೆ ಸಣ್ಣದಾಗಿ ನಮಗೊಂದು ಡೀಟೇಲ್ಸ್ ಕೊಡಿ. ಈ ಸ್ಟಾರ್ಟಪ್ಪು ಈಗ ಆಲ್ರೆಡಿ ನಾವು ಮೋದಿಯವ್ರು ಹೇಳ್ದಂಗೆ ಬೇರೆ ಬೇರೆ ಕಡೆ ಯೋಚನೆಗಳನ್ನು ಬೇರೆ ಬೇರೆ ಮಾಡಿರೋದು ನೋಡಿದ್ವಿ. ಆದರೆ ನಾವೇ ಯಾಕೆ ಮಾಡಬಾರ್ದು ಅಂತಕ್ಕಂಥ ಒಂದು ಹುಂಬತನ ಧೈರ್ಯ ಇತ್ತು. ಅದಕ್ಕೆ ಒಂದು ಕೈಗೆ ಜೋಡಿಸ್ಕೊಂಡಿರಲು ನಮ್ಮ ಸೊಸೆ ಈ ನಿಟ್ಟಿನಲ್ಲಿ ಯಾಕೆ ಮಾಡಬಾರ್ದು ಅಂಥೇಳಿ ಈ ಬಟ್ಟೆಗಳನ್ನೆಲ್ಲ ತಂದು ಅದಕ್ಕೆ ಪೇಂಟಿಂಗ್ಗಳನ್ನ ಮಾಡಿ, ಕಸೂತಿಗಳನ್ನು ಮಾಡಿ ಅದನ್ನು ಮಾರಾಟ ಮಾಡ್ತಾಯಿದ್ದಾಳೆ ಆನ್ಲೈನ್ನಲ್ಲಿ. ಒಳ್ಳೆಯ ಅದಕ್ಕೆ ಟ್ರೆಂಡಿಂಗ್ ಇದೆ. ಈ ಕಿವಿಯೋಲೆ ಮಾಡ್ತಕ್ಕಂಥದ್ದು ಇವನ್ನೆಲ್ಲ ಅವರು ಹೆಣ್ಮಕ್ಳು ಧರಿಸ್ತಕ್ಕಂಥ 100 ನಮೂನಿ ವೆರೈಟಿಗಳನ್ನು ಅವಳು ಮಾಡಿ ಹಿತಾ ಲೈಫ್ ಅಂಥೇಳಿ ಅದಕ್ಕೊಂದು ಹೆಡ್ಡಿಂಗ್ ಕೊಟ್ಟು ಹೆಸರು ಕೊಟ್ಟು ಈಗ ಆಲ್ರೆಡಿ ಆನ್ಲೈನಲ್ಲಿ ಟ್ರೆಂಡಿಂಗ್ ಆಗ್ತಾಯಿದೆ. ಸಾಕಷ್ಟು ಅವಳು ದುಡಿತಾನೂ ಇದ್ದಾಳೀಗ. ಇದನ್ನು ನಾವೇನು ಮಾಡಬೇಕು ಅಂತಿದ್ದೀವಿ, ಈಗ ಮುಂಚೆ ನಾನು ಪ್ರಾರಂಭ ಮಾಡಿದೆ ಮತ್ತೊಬ್ಬರು ಹೇಳೋದು ಕಷ್ಟ. ಮುಂಚೆ ಆ ದೃಷ್ಟಿಯಿಂದ ನಾನು ಸ್ವಲ್ಪ ಲಾಭ ಲುಕ್ಸಾನ ಎಲ್ಲ ನಾನು ಅನುಭವಿಸಿ ಅದಾದ ನಂತರ ಸ್ವಲ್ಪ ದೊಡ್ಡ ಪ್ರಮಾಣಕ್ಕೆ ಮಾಡಬೇಕು ಅಂತಕ್ಕಂಥ ಯೋಚನೆ ಇದೆ. ಸೊ ಇದು ಈಗ ಆಲ್ರೆಡಿ ಪ್ರಾರಂಭ ಆಗಿ ಒಂದು 4 ತಿಂಗಳು ಈಗ ಕಳೆದಿದೆ. ಈಗ ಸ್ವಲ್ಪ ಅವಳಿಗೂ ಅದ್ರ ಬಗ್ಗೆ ಖುಷಿನೂ ಇದೆ. ಮುಂದೆ ಆ ನಿಟ್ಟಿನಲ್ಲಿ ನಾನು ಪಡ್ಕೊಂಡಾದ ನಂತರ ಹೆಚ್ಚಿನ ಲಾಭದ ಕಡೆ ಗಮನ ಕೊಡೋಣ ಅಂತ ಯೋಚನೆ ಮಾಡ್ತಾಯಿದ್ದೀವಿ. ನಮ್ಮ ಯುವ ಜನತೆಗೆ ನಿಮ್ಮ ಸಂದೇಶ ಏನು? ಯುವ ಜನತೆಗೆ ನಮ್ಮ ಸಂದೇಶ ಏನು ಅಂದರೆ, ಯಾವ ಕಾರಣಕ್ಕೂ ನಾವೆಲ್ಲ ಹುಚ್ಚು ಕುದುರೆ ರೀತಿ ಓಡ್ತಾ ಇದ್ದೇವೆ ಕೆಲಸದ ಹಿಂದೆ, ಕೀರ್ತಿ ಹಿಂದೆ. ದಯವಿಟ್ಟು ಈ ಒಂದು ಕೀರ್ತಿ ಶನಿ ಬೆನ್ನು ಹತ್ತಬೇಡಿ. ಯಾವಾಗಿದ್ದರೂ ನಮ್ಮ ಕೆಲಸವನ್ನು ನಾವು ಪ್ರಾಮಾಣಿಕತೆಯಿಂದ ಮಾಡಿದರು. ಈಗ ನಮ್ಮ ಆನ್ವಟ್ಟಿಲಿ ನಮಗೆ ಯಾವ ನಿರೀಕ್ಷೆನೂ ಇಲ್ಲ. ಇವತ್ತೊಂದು 70-80 ಜನಕ್ಕೆ ಪ್ರತಿ ತಿಂಗಳು ಊಟಕ್ಕೆ ಹಾಕ್ತೇವೆ ಅಂತ ಕಲ್ಪನೆ ನಮಗಿರಲಿಲ್ಲ. ಆದರೆ ಬಿಡದ ಹಠವನ್ನು ನಾವು ಏನು ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಬಂದಿದ್ದೀವಿ.
ಯಾವುದೇ ಹಣದ ವ್ಯಾಮೋಹ, ಕೀರ್ತಿ ವ್ಯಾಮೋಹ ಇಲ್ಲೇ ಮಾಡ್ತಾಯಿದ್ದೀವಿ. ಇದನ್ನು ನೀವು ಮಾಡ್ತಾ ಹೋದಾಗ ಅದರ ಪ್ರಯತ್ನ ಮಾತ್ರ ಯಾವ ಕಾರಣಕ್ಕೂ ಬಿಡೋ ಹಾಗಿಲ್ಲ. ಸಮಾಜದ ಬೇಕಾದಷ್ಟು ವಿರೋಧಗಳು ವ್ಯಕ್ತಪಡಿಸ್ತಾರೆ, ನಮಗೆ ನಮ್ಮವರಿಂದನೇ ತೊಂದರೆ ಬರ್ತದೆ. ಅವೆಲ್ಲವನ್ನು ಮೀರಿ ನಿಂತಾಗ ಈ ಯಶಸ್ಸನ್ನು ನಾವು ಪಡಿಬೋದು. ಆದರೆ ಆ ಒಂದು ಸಂಕಲ್ಪ, ಗುರಿ ಮಾತ್ರ ನಿರಂತರವಾಗಿದ್ದರೆ ನಮ್ಮ ಯುವಜನತೆಯೂ ಎಂಥ ಹಳ್ಳಿಯಲ್ಲಿದ್ದರೂ ಇಡೀ ವಿಶ್ವಕ್ಕೆ ನಾವು ಗಮನ ಕೊಡ್ಬೋದು. ಅದಕ್ಕೆ ನಿಮ್ಮ ಆ್ಯಪೇ ಸಾಕ್ಷಿ. ಕರಾಡ ವಿಶ್ವ ಒಂದು ಡಿಜಿಟಲ್ ವೇದಿಕೆ. ಇದನ್ನು ನೀವು ನೋಡಿರಬೇಕು ಅಥವಾ ನಿಮ್ಮಲ್ಲಿ ಆ್ಯಪ್ ಡೌನ್ಲೋಡ್ ಮಾಡಿರಬೇಕು. ನೀವು ಇದರ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಈ ಕರಾಡ ಸಂಘಟನೆಗಳ ಬಗ್ಗೆ ನಾನು ನೋಡಿದಾಗ ಕಳೆದ ಒಂದು ತಿಂಗಳ ಹಿಂದೆ ಇದರದ್ದು ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ತುಂಬ ಅದ್ಭುತವಾಗಿದ್ದು. ಇದರಲ್ಲಿ ಎಲ್ಲ ವಿಷಯಗಳು ಅಂದರೆ ಬರೀ ನಮ್ಮ ಊರಿನಲ್ಲದೆ ಇಡೀ ರಾಜ್ಯಾದ್ಯಂತ ನಾವೇನು ಕರಾಡ ಸಮಾಜದ ಬಾಂಧವರಿದ್ದಾರೆ, ಇವರು ಎಲ್ಲರೂ ಏನೇನೋ ಹೊಸದಾಗಿ ವೃತ್ತಿಗಳನ್ನು ಮಾಡ್ತಕ್ಕಂಥದ್ದಿರ್ಬೋದು, ಹೊಸ ಆವಿಷ್ಕಾರಗಳನ್ನು ಮಾಡ್ತಕ್ಕಂಥದ್ದಿರ್ಬೋದು, ಅವ್ರದ್ದು ಎಲ್ಲರ ಮಾಹಿತಿ, ಅದು ವೇದಗಳ ಬಗ್ಗೆ ಇರ್ಬೋದು, ಉಪನಿಷತ್ತುಗಳ ಬಗ್ಗೆ ಇರ್ಬೋದು, ವ್ಯಾಪಾರಗಳ ಬಗ್ಗೆ ಇರ್ಬೋದು, ಮ್ಯಾಟ್ರಿಮೋನಿ ಬಗ್ಗೆ ಇರ್ಬೋದು, ಇದ್ರ ಎಲ್ಲ ಸಂಪೂರ್ಣ ಮಾಹಿತಿಯಲ್ಲಿ ಇದನ್ನೇ ತೊಡಸ್ಕೊಂಡಿದ್ದಾರೆ. ಇದೆಲ್ಲ ನಮಗೆ ಸಂಪರ್ಕ ಸೇತುವಾಗಿ ಇದು ಕೆಲಸ ಮಾಡ್ತಾಯಿದೆ. ಇದನ್ನು ಮಾಡಿದವರಿಗೆ ವೈಯಕ್ತಿಕವಾಗಿ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಇಂದಿನ ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಸೇರಿಕೊಳ್ಳೋದಕ್ಕೆ ನಿಮಗೆ ಧನ್ಯವಾದಗಳು. ಧನ್ಯವಾದ. ನಮಸ್ಕಾರ.